ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ತಮ್ಮನೇಲಿ ನೋಡಿರಲ್ವಾ. ಸೊ ನನಗೆ ಫೈನಲಿ ಗೂಗಲ್ ಪಿನ್ ಬಂತು. ಇದು ನನ್ನ ಎಷ್ಟೋ ವರ್ಷಗಳ ಕನಸು ಅಂತಾನೆ ಹೇಳ್ಬೋದು. ಅಂದರೆ ಇದನ್ನ ತಗೊಳಕ್ಕೆ ವರ್ಷಗಳು ಕಷ್ಟಪಟ್ಟಿದ್ದೀನಿ ಅಂತಲ್ಲ, ಬಟ್ ನನಗೆ ಈ ಥರ ಸುಮಾರು ಜನ ಗೂಗಲ್ ಪಿನ್ ಆಗೋದನ್ನ ನೋಡಿದಾಗ ನನಗೆ ಈ ಥರ ನನಗೂ ತಗೋಬೇಕು, ಗೂಗಲ್ ಪಿನ್ ನನಗೂ ಬರಬೇಕು, ನಾನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂತ ತುಂಬಾ ಆಸೆ ಇತ್ತು. ಹೇಳಿದ್ನಲ್ಲ, ಸೊ 5-6 ವರ್ಷದ ಕನಸು ಇವತ್ತು ನನಸಾಗಿದೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಈಗ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಓಕೆನಾ? ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಸೊ ಇದು ಬಂದು ನನಗೆ ನಿನ್ನೆ ಬಂದಿದ್ದು ಆ್ಯಕ್ಚುಲಿ. ಸೊ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ನನಗೆ ಯೂಟ್ಯೂಬ್ ಕಡೆಯಿಂದ ಬಂದಿರುವಂತಹ ಒಂದು ದೊಡ್ಡ ಗಿಫ್ಟ್ ಅಂತಾನೆ ಹೇಳ್ಬೋದು. ಸೊ ಇವತ್ತು ನನಗೆ ಬಂದಿದೆ. ಇದನ್ನು ಹೇಗೆ ಓಪನ್ ಮಾಡಬೇಕು, ಎಲ್ಲಿ ಹಾಕಬೇಕು ಅಂತ ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ. ಸೊ ಅದನ್ನೇನು ಇದರಲ್ಲಿ ತೋರಿಸ್ತಿಲ್ಲ, ಬಟ್ ಇದರಲ್ಲಿ ಓಪನ್ ಮಾಡೋದು ಮಾತ್ರ ವಿಡಿಯೋದಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನಾನು. ಸೊ ನಾನು ಇದನ್ನು ಏನು ಹೇಳಕ್ಕೆ ಬಂದೆ ಅಂದರೆ ಈ ವಿಡಿಯೋದಲ್ಲಿ, ಸೊ ಇದು ಸುಮ್ಮನೆ ಬಂದಿಲ್ಲ ನನಗೆ. ಸೊ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಇವತ್ತು 15th. ಸೊ 15ಗೆ ಕರೆಕ್ಟಾಗಿ ನಾನು ವಿಡಿಯೋ ಚಾನಲ್ ಸ್ಟಾರ್ಟ್ ಮಾಡಿ 4 months ಆಗುತ್ತೆ. ಸೊ 4 monthsಲ್ಲೇ ಇಷ್ಟು ಬೇಗ ಸಕ್ಸಸ್ ಸಿಗುತ್ತೆ ಅಂತ ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸುಮಾರು ಜನ ನನಗೆ ಚಾಲೆಂಜ್ ಮಾಡಿದ್ರು, ನಿನ್ನ ಕೈಲಿ ಆಗಲ್ಲ ಯೂಟ್ಯೂಬ್ ಅಂತ. ಹಾಗೆಯೇ ನಮ್ಮ ಮನೇಲಿ ಕೂಡ ಹೇಳಿದರು, ಒಂದು 6 months ಆದರೂ ಬೇಕಪ್ಪ ನಿನಗೆ 1K ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಅಂತ. ಬಟ್ ಗಾಡ್ ಗ್ರೇಸ್, ಮೈ ಹಾರ್ಡ್ ವರ್ಕ್, 29 ಡೇಸಲ್ಲಿ ನನಗೆ 1K ಸಬ್ಸ್ಕ್ರೈಬರ್ಸ್ ಆಯಿತು, 4000 ವಾಚ್ ಅವರ್ಸ್ ಕೂಡ ಆಯಿತು, ಚಾನಲ್ ಮಾನಿಟೈಸ್ ಕೂಡ ಆಯಿತು, $10 ಕೂಡ ಆಯಿತು. ಫೈನಲಿ ಗೂಗಲ್ ಪಿನ್ ಕೂಡ ಬಂತು. ಸೊ ಇದನ್ನು ಓಪನ್ ಮಾಡೋಣ, ನೋಡೋಣ ಇದರಲ್ಲಿ ಏನಿದೆ, ಎಷ್ಟಿದೆ. ಅಂದರೆ 6 digit ನಂಬರ್ ಇರುತ್ತೆ. ಇದನ್ನು ತೆಗೆದು ನಾವು ಗೂಗಲ್ ಆಬ್ಸೆನ್ಸಲ್ಲಿ ಹೋಗಿ ಅಲ್ಲಿ ಪಿನ್ ಎಂಟರ್ ಮಾಡೋಕ್ಕೆ 6 digit ಎಂಟರ್ ಮಾಡೋಕ್ಕೆ ಅಲ್ಲಿ ಸ್ಪೇಸ್ ಕೊಟ್ಟಿರ್ತಾರೆ. ಸೊ ಅದನ್ನು ಎಂಟರ್ ಮಾಡಿ ಓಕೆ ಮಾಡಬೇಕಾಗತ್ತೆ. ಸೊ ಸಿಂಪಲ್ ಆಗಿ ಏನಂದರೆ ಕ್ರೈಟೀರಿಯಾ ಏನಿರುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಬಟ್ ಆಫ್ಟರ್ ಮೋನೋ ಏನಿರುತ್ತೆ ಅಂತ ಹೇಳ್ತೀನಿ. ಸೊ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದ ನಂತರ 1K ಸಬ್ಸ್ಕ್ರೈಬರ್ಸ್, 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದ ನಂತರ ಏನು ಮಾಡಬೇಕು ಅಂತಂದರೆ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು. ಸೊ 3 steps ಇರುತ್ತೆ. ಅಂದರೆ 3 ಸ್ಟೆಪ್ಸಲ್ಲಿ ಫಸ್ಟ್ ಒನ್ ಇಮಿಡಿಯೇಟ್ ಓಕೆ ಆಗುತ್ತೆ. ಸೆಕೆಂಡ್ ಕೆಲವೊಂದು ಅವರ್ಸ್ನ ಟೈಮ್ ತಗೊಳುತ್ತೆ. ಸೊ ಅದು ಸೆಕೆಂಡ್ ಸ್ಟೆಪ್ಪು ನೋಡಿಕೊಂಡು ನೀಟಾಗಿ ಅಪ್ಲೈ ಮಾಡಿ. ಸೊ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆರ್ಗನೈಸೇಷನ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಆ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಮದು 3rd ಸ್ಟೆಪ್ ಏನಿರುತ್ತೆ ಅದು ಯೂಟ್ಯೂಬ್ ಅವರು ರಿವ್ಯೂಗೆ ಹೋಗುತ್ತೆ. ನಿಮ್ಮದು ಚಾನಲ್ಲು ಯೂಟ್ಯೂಬ್ ಅವ್ರು ರಿವ್ಯೂ ಎಲ್ಲ ಮಾಡಿ ನಿಮಗೆ ಪ್ರೋಗ್ರೆಸ್ನ ಕೊಡೋದಕ್ಕೆ, ಅಂದರೆ ಚಾನಲ್ ಮಾನಿಟೈಸ್ ಆಗಿದೆ ಅಂತ ಒಂದು ನಿಮಗೆ ಮೇಲ್ ಬರುತ್ತೆ. ಇಲ್ಲ ಆದರೆ ಮೇಲ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ನಾನು ಹಾಕ್ತೀನಿ ಒಂದ್ಸಲಿ ನೋಡಿ. ಸೊ ಈ ಥರ ನಿಮಗೆ ಯೂಟ್ಯೂಬ್ ಪಾರ್ಟ್ನರ್ ಆಗಿದ್ದೀರಾ ಅಂತ ಒಂದು ಮೇಲ್ ಬರುತ್ತೆ. ನಿಮ್ಮ ಚಾನಲಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ವಿತಿನ್ 12 hours ನಿಮಗೆ ಕನ್ಫರ್ಮೇಷನ್ ಬಂದಿರುತ್ತೆ. ನನಗೆ ಆಲ್ಮೋಸ್ಟ್ 12 hours ಯೂಟ್ಯೂಬ್ ಪಾರ್ಟ್ನರ್ ಆಗಿದ್ದೀರಾ ಅಂತ ಬಂದುಬಿಡ್ತು ನನಗೆ. ಸೊ ಆ ಥರ ನಿಮಗೂ ಅಷ್ಟೇ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಇಮಿಡಿಯೇಟ್ ಬರುತ್ತೆ. ಸೊ ಇಮಿಡಿಯೇಟ್ ಅಂದರೆ ಒಂದು 12 hours ಟೈಮ್ ತೊಗೊಂಡು ಬರುತ್ತೆ. ಸೊ ಅದಾದ ನಂತರ ನೀವೇನು ಪ್ರೊಸೆಸ್ ಮಾಡಬೇಕು ಅಂತಂದರೆ $10 ಮಾಡ್ಕೋಬೇಕು. ಸೊ ಮಾಡ್ಕೋಬೇಕು ಅಂದರೆ ಹೇಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತಲ್ವ. ಸೊ $10 ಆದಮೇಲೆ ಇಮಿಡಿಯೇಟ್ ಅದು ನಿಮಗೆ $10 ಆದಮೇಲೆ ಇಮಿಡಿಯೇಟ್ ಬರೋದಿಲ್ಲ. $10 ಆದ ನಂತರ ಗೂಗಲ್ ಪಿನ್ ಬರಲ್ಲ. ನಿಮಗೆ ಒಂದು ಮೇಲ್ ಬರುತ್ತೆ. ಎಲ್ಲಿಂದ ಅಂತಂದರೆ ಯೂಟ್ಯೂಬ್ ಕಡೆಯಿಂದ ಒಂದು ಮೇಲ್ ಬರುತ್ತೆ. ವೆರಿಫೈ ಯುವರ್ ID ಅಂತ ಬರುತ್ತೆ. ID ವೆರಿಫಿಕೇಶನ್ ಅಂತ ಹೇಳಿ ಒಂದು ಮೇಲ್ ಬರುತ್ತೆ. ಸೊ ID ವೆರಿಫಿಕೇಶನ್ ನೀವು ಮಾಡ್ಕೋಬೇಕಾಗುತ್ತೆ. ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಅಲ್ಲೇ ನೀವು ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಇಲ್ಲ ಗೂಗಲ್ ಅಬ್ಸೆನ್ಸಲ್ಲಿ ಕೂಡ ನೀವು ಐಡಿನ ವೆರಿಫೈ ಮಾಡ್ಕೋಬೋದು. ಸೊ ವೆರಿಫೈ ಆದ ನಂತರ ನೀವು ಟ್ಯಾಕ್ಸ್ ಫಾರ್ಮ್ ಅಲ್ಲೇ ಫಿಲ್ ಮಾಡ್ಕೋಬೋದು. ಬೇಡ ಅಂತಂದರೆ ಗೂಗಲ್ ಪಿನ್ ಮೇಲೆ ಬೇಕಾದ್ರೆ ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡ್ಕೋಬೋದು. ಸೊ ವೆರಿಫೈ ಆದಮೇಲೆ ನಿಮ್ಮದು ಇದಕ್ಕೆ ಸಬ್ಮಿಟ್ ಆಗಿರುತ್ತೆ. ಸೊ ಅದು ಬಂದು ನಿಮ್ಗೆ ಯಾವಾಗ ಬರುತ್ತೆ ಅಂದರೆ ವಿತಿನ್ 15 days ಅಂತ ಹೇಳ್ತಾರೆ. ಇದು ನನಗೆ ಜಸ್ಟ್ 7 days ಬಂದಿದೆ. ಇವತ್ತಿಗೆ 7 days. ಸೊ ನಿನ್ನೆ 6 daysಗೆ ನಾನು ಗೂಗಲ್ ಪಿನ್ ಬಂದಿದೆ ನನಗೆ. ಸೊ ವಿತಿನ್ 6 days 15 days ಒಳಗಡೆ ನಿಮಗೆ ಗೂಗಲ್ ಪಿನ್ ಬರುತ್ತೆ. ಇನ್ ಕೇಸ್ ಬಂದಿಲ್ಲ ಅಂದರೂ ಟೆನ್ಷನ್ ಬೇಡ, ನೀವು ಅಟೆಂಪ್ಟ್ 3 times ಟೈಮ್ ಇರುತ್ತೆ. 3 timesಲ್ಲಿ ನೀವು ಅಟೆಂಪ್ಟ್ ಮಾಡ್ಕೋಬೋದು. ಯಾವಾಗ ಬರೋದಿಲ್ಲ ಅಂದರೆ ನೀವೇನಾದರೂ ಅಡ್ರೆಸ್ ರಾಂಗ್ ಆಗಿದ್ರೆ ಅಂತಂದರೆ ಮಾನಿಟೈಸೇಷನ್ ಟೈಮಲ್ಲಿ ಒಂದು ಅಡ್ರೆಸ್ ಹಾಕಿ, ಮತ್ತು ನೀವು ಇದನ್ನು ID ವೆರಿಫಿಕೇಷನಲ್ಲಿ ಬೇರೆ ID ಹಾಕಿ, ಅದರಲ್ಲಿ ಏನಾದರೂ ಅಡ್ರೆಸ್ ಪ್ರಾಬ್ಲಮ್ ಇದ್ದರೆ ಸೊ ನಿಮ್ಮದು ಗೂಗಲ್ ಪಿನ್ ಪ್ರಾಬ್ಲಮ್ ಆಗುತ್ತೆ. ಸೊ ನೋಡಿಕೊಂಡು ಅಡ್ರೆಸ್ ಪರ್ಟಿಕ್ಯುಲರ್ ಆಗಿ ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ದೆ. ನಾನು ಹಾಕಿರೋದು ಬಂದು ಆಧಾರ್ ಕಾರ್ಡು ಇರೋವಂಥ ನೇಮ್ ಊರ ಹೆಸರು, ಬಟ್ ಪ್ಯಾನ್ ಕಾರ್ಡ್ ಕೊಡಬೇಕಾಗಿತ್ತು. ಪ್ಯಾನ್ ಕಾರ್ಡು ಯಾವತ್ತೂ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತೆ. ಬಟ್ ನಾನು ಆಧಾರ್ ಕಾರ್ಡ್ ಮತ್ತು ವೋಟರ್ ID ನೋಡಿ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ದೆ. ಸೊ ಕನ್ಫ್ಯೂಸ್ ಮಾಡ್ಕೊಂಡು ಟೆನ್ಷನ್ ಆಗಿಬಿಟ್ಟಿತ್ತು, ಬರುತ್ತಾ ಇಲ್ವಾ ಗೂಗಲ್ ಪಿನ್ ಅಂತ. ಸೊ ಆ ಥರ ಏನಿಲ್ಲ. ನೀವು ಆಧಾರ್ ಕಾರ್ಡಲ್ಲಿ ಏನಿರುತ್ತೋ ಪ್ಯಾನ್ ಕಾರ್ಡ್ ಅದು ಆಲ್ರೆಡಿ ಅಟ್ಯಾಚ್ಡ್ ಆಗಿರುತ್ತೆ. ಆಗಿಲ್ಲ ಅಂದರೆ ಇನ್ ಕೇಸ್ ಅಟ್ಯಾಚ್ಡ್ ಮಾಡಿಕೊಂಡ ಪ್ಯಾನ್ ಕಾರ್ಡೇ ಆದಷ್ಟು ಕೊಡಿ. ಪ್ಯಾನ್ ಕಾರ್ಡೇ ಅಕ್ಸೆಪ್ಟ್ ಮಾಡೋದು ಮ್ಯಾಕ್ಸಿಮಮ್ಮು ನಿಮಗೆ ID ವೆರಿಫಿಕೇಷನ್ಗೆ. ಸೊ ID ವೆರಿಫಿಕೇಷನ್ ಆದ ನಂತರ ಆದರೆ ಟ್ಯಾಕ್ಸ್ ಕೂಡ ಇಮಿಡಿಯೇಟ್ ಮಾಡ್ಕೊಳ್ಳಿ. ನಾನು ಟ್ಯಾಕ್ಸ್ ಕೂಡ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಟ್ಯಾಕ್ಸ್ ಮಾಡಿಕೊಂಡ್ರೆ ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡಿಕೊಂಡ್ರೆ
ಟ್ಯಾಕ್ಸಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಇಮಿಡಿಯೇಟ್ ಅಪ್ರೂವ್ ಆಗಿಬಿಡುತ್ತೆ ಅದು ಕೂಡ. ಸೊ ನಂದು ಟ್ಯಾಕ್ಸ್ ಫಾರ್ಮ್ ಕೂಡ ಅಪ್ರೂವ್ ಆಗಿದೆ. ಈಗ ಈ ಪಿನ್ನನ್ನು ತೊಗೊಂಡೋಗಿ ಅಲ್ಲಿ ಎಲ್ಲ ಅಪ್ಲೈ ಮಾಡಬೇಕಂದ್ರೆ ಗೂಗಲ್ ಆಪ್ಷನ್ಸಲ್ಲಿ ಸ್ಪೇಸ್ ಇರುತ್ತೆ. ಸೊ ಅದನ್ನು ಅಪ್ಲೈ ಮಾಡಿದ್ರೆ ಅದು ಕೂಡ ಸಕ್ಸಸ್ಫುಲ್ ಆಗುತ್ತೆ. ಅದಾದ ನಂತರ ಇನ್ನೊಂದು ಆಪ್ಷನ್ ಇದೆ, ಅದೇ ನಂತರ ಬ್ಯಾಂಕ್ ಫಿಲ್ ಮಾಡೋದು. ಸೊ ಅಂದರೆ ಬ್ಯಾಂಕ್ ಡೀಟೇಲ್ಸ್ ನಾವು ಫಿಲ್ ಮಾಡಬೇಕಾಗಿರುತ್ತೆ. ಸೊ ಆಫ್ಟರ್ ಮೊನಿಟೈಸೇಷನ್ ID ವೆರಿಫಿಕೇಷನ್ನ ಮಾಡಬೇಕು. ಆಮೇಲೆ ಅಡ್ರೆಸ್ ವೆರಿಫಿಕೇಷನ್. ಸೊ ಇದೆ ಅಡ್ರೆಸ್ ವೆರಿಫಿಕೇಷನ್, ಈ ಪಿನ್ ಎತ್ಕೊಂಡು ಹೋಗಿ ಅಲ್ಲಿ ಹಾಕಿದ್ರೆ ಅಡ್ರೆಸ್ ವೆರಿಫಿಕೇಷನ್ ಆಗುತ್ತೆ. ಆಮೇಲೆ US ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ. ಆನಂತರ ಟ್ಯಾಕ್ಸ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇಷ್ಟು ಇದರ ಪ್ರೋಸೆಸ್. ಸೊ ಬನ್ನಿ ಈಗ ಇದನ್ನು ಓಪನ್ ಮಾಡೋಣ. ಸೊ ಇದೇ ಒಂದು ಬ್ಯೂಟಿಫುಲ್ ಮೆಮೊರಿ ಸಂಕ್ರಾಂತಿ ಹಬ್ಬಕ್ಕೆ. ಬನ್ನಿ ಈಗ ಓಪನ್ ಮಾಡೋಣ. ಹೇಗೆ ಓಪನ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಟೈಮ್ ನನಗೂ ಗೊತ್ತಿಲ್ಲ, ಕೆಲವೊಂದು ವೀಡಿಯೋಸಲ್ಲಿ ನೋಡಿದ್ದೀನಿ ಯಾವ ಥರ ಓಪನ್ ಮಾಡೋದು ಅಂತ. ಈ ಥರ ಬೇಗ ಬೇಗ ಚೆಕ್ಸ್ ಎಲ್ಲ ಬರಲಿ, ಬೇಗ ಬೇಗ $100 ಬರಲಿ ಅಂತ ಆಶೀರ್ವಾದ ಮಾಡಿ. ಓಕೆನಾ? ಇಲ್ಲಿ ಇರುತ್ತೆ ನೋಡಿ, ಇಲ್ಲೇ ಕೊಟ್ಟಿರ್ತಾರೆ ಯಾವ ರೀತಿ ಓಪನ್ ಮಾಡೋದು ಅಂತ. ಸೊ ಓಪನ್ ಮಾಡಿದೆ, ಈ ಥರ ಬರುತ್ತೆ. ಇಲ್ಲಿ 6 ಡಿಜಿಟ್ ನಂಬರ್ ಇರುತ್ತೆ, ಇಲ್ಲಿ 6 ಡಿಜಿಟ್ ನಂಬರ್ ಇರುತ್ತೆ, ಇಲ್ಲಿ ಪ್ರೋಸೆಸ್ ಇರುತ್ತೆ ಯಾವ ರೀತಿ ಅಂತ. ಸೊ ನಾನು ಫ್ರಂಟ್ ಕ್ಯಾಮ್ರಾ ಇಡೋದ್ರಿಂದ ನಿಮಗೆ ಉಲ್ಟಾ ಕಾಣಿಸಿದೆ. ಸೊ ಇಲ್ಲಿ ಸರಿಯಾಗಿ ಅರ್ದಿಲ್ಲ, ಬಟ್ ಇಟ್ಸ್ ಓಕೆ. ಮೈನ್ ಬೇಕಾಗಿರೋದು ನಮ್ಮ ನಂಬರು ನೋಡ್ಬೋದು, ಈ ಥರ ಬರುತ್ತೆ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಸೊ ಯಾವ ರೀತಿ ಈ ಪಿನ್ನು, ಇಲ್ಲಿ 6 ಡಿಜಿಟ್ ಪಿನ್ ಇರುತ್ತೆ. ಈ ಪಿನ್ನ ತೊಗೊಂಡೋಗಿ ನೀವು ಗೂಗಲ್ ಆಪ್ಷನ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಪ್ಲೈ ಮಾಡಬೇಕಾಗತ್ತೆ, ಅಂದರೆ ಎಂಟರ್ ಮಾಡಬೇಕಾಗತ್ತೆ. ಸೊ ಇಲ್ಲೆಲ್ಲ ಅಡ್ರೆಸ್ ಎಲ್ಲ ಇದೆ. ಸೊ ಅಡ್ರೆಸ್ ಎಲ್ಲ ನೀಟಾಗಿ ಮೆನ್ಷನ್ ಮಾಡಿ. ಅಡ್ರೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನೀವು ಇದನ್ನು ಡಾಕ್ಯುಮೆಂಟ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಡಾಕ್ಯುಮೆಂಟ್ಸ್ ಅನ್ನೋದು ಕರೆಕ್ಟಾಗಿ ಕೊಡಿ. ಇನ್ ಕೇಸ್ ನೀವು ಬಿಫೋರೇ ಡಾಕ್ಯುಮೆಂಟ್ಸ್ ಏನಾದ್ರು ಪ್ರಾಬ್ಲಮ್ ಇದ್ದರೆ ರೆಡಿ ಮಾಡಿಕೊಂಡು ಆ ನಂತರ ಕೊಡಿ. ಇನ್ ಕೇಸ್ ಒನ್ಸ್ ಪ್ರಾಬ್ಲಮ್ ಆದರೆ ಮತ್ತೆ ಅದೇ ತಲೆನೋವು ಬರ್ತಾ ಇರುತ್ತೆ ನಮಗೆ. ಸೊ ಹಾಗಾಗಿ ಆದಷ್ಟು ID ವೆರಿಫಿಕೇಷನ್ಗೆ ಪ್ಯಾನ್ ಕಾರ್ಡೇ ಅಕ್ಸೆಪ್ಟ್ ಮಾಡೋದು ಮ್ಯಾಕ್ಸಿಮಮ್. ಪ್ಯಾನ್ ಕಾರ್ಡ್ನ ಕೊಡಬೇಕಾದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಕಂಪಲ್ಸರಿ ಆಧಾರ್ಗೆ ಲಿಂಕ್ ಆಗಿರಲೇಬೇಕು. ಸೊ ಹಾಗಾಗಿ ಆಧಾರ್ಗೆ ಲಿಂಕ್ ಆಗಿಲ್ಲ ಅಂದರೆ ಲಿಂಕ್ ಮಾಡಿಕೊಂಡು ಕೊಡಿ. ಆಧಾರಲ್ಲಿ ಏನು ಪರ್ಟಿಕ್ಯುಲರಾಗಿ ಅಡ್ರೆಸ್ ಇರುತ್ತೋ ಆ ಅಡ್ರೆಸ್ನ ಮೆನ್ಷನ್ ಮಾಡಿ. ಎಲ್ಲಿ ಅಂತಂದರೆ ಮೋನೋಟೈಮಲ್ ಸೆಕೆಂಡ್ ಸ್ಟೆಪ್ಪಲ್ಲಿ ಆ ಆಧಾರ್ ಅಡ್ರೆಸ್ನ ಹಾಕಿ. ಸೊ ಓಕೆನಾ? ಇಷ್ಟೇ ಇವತ್ತಿನ ವಿಡಿಯೋ. ಸೊ ನನ್ನ ವಿಡಿಯೋ ಏನೂ ಇರಲಿಲ್ಲ, ನನ್ನ ಗೂಗಲ್ ಪಿನ್ ಬಂದಿರೋದನ್ನು ಸೊ ಕನ್ಫರ್ಮೇಷನ್ ಮಾಡಬೇಕಿತ್ತು, ಮಾಡಿದ್ದೀನಿ. ಸೊ ಆಫ್ಟರ್ 4 ಸ್ಟೆಪ್ಸ್ನ ಕಂಪಲ್ಸರಿ ನೋಡಿಕೊಂಡು ಮಾಡಿ. ಟ್ಯಾಕ್ಸ್ ಅನ್ನೋದು ಫಿಲ್ ಮಾಡಬೇಕಾದ್ರೆ ಸ್ವಲ್ಪ ತಲೆನೋವಿರುತ್ತೆ. ಸೊ ನೋಡ್ಕೊಂಡು ಫಿಲ್ ಮಾಡಿ. ಆದರೆ ನೋಡೋಣ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಅಲ್ಲಿ ಹಾಕ್ತೀನಿ ವಿಡಿಯೋ. ಇನ್ ಕೇಸ್ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರಿಗಾದ್ರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದಲ್ಲಿ ಹಾಕಿಲ್ಲ ಅಂದರೆ ಸೊ ಆದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ID ವೆರಿಫಿಕೇಷನ್ ಯಾವ ರೀತಿ ಮಾಡೋದು, ಟ್ಯಾಕ್ಸ್ ಫಾರ್ಮ್ ಯಾವ ರೀತಿ ಫಿಲ್ ಮಾಡೋದು, ಹಾಗೆಯೇ ಇದ್ರದ್ದು ID ಎಲ್ಲಿ ಹಾಕೋದು, ಏನಾದರೂ ಅದು ಪರ್ಟಿಕ್ಯುಲರಾಗಿ ಏನಾದರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ಕೂಡ ನಾನು ವಿಡಿಯೋ ಮಾಡ್ತೀನಿ. ಇಲ್ಲಾಂದರೆ ಓಕೆ, ಇಲ್ಲಾಂದರೆ ನಿಮಗೆ ಬೇರೆಯವರು ತುಂಬ ಜನ ಮಾಡಿದ್ದಾರೆ ವೀಡಿಯೋಸು. ಸೊ ನಿಮಗೆ ಅದನ್ನು ನೋಡಿಕೊಂಡು ಫಾಲೋ ಮಾಡ್ಕೋಬೋದು. ಓಕೆನಾ? ಒಬ್ಬ ದಿನ ಇದು ಬಂದಿರೋದು ತುಂಬಾ ಎಮೋಷ್ನಲ್ ಆಗಿಬಿಟ್ಟೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ವಿತಿನ್ 4 ಮಂತ್ಸಲ್ಲಿ ನನ್ನ ಕೈಗೆ ಒಂದು ಗೂಗಲ್ ಪಿನ್ ಬರುತ್ತೆ ಅಂತ. ನಾನು ಕೂಡ ಚಾನಲ್ ಸ್ಟಾರ್ಟ್ ಮಾಡಿದಾಗ ಅಂದ್ಕೊಂಡೆ ವಿತಿನ್ 6 ಮಂತ್ಸ್ ಆದರೂ ಬೇಕಾಗುತ್ತೆ ನಮಗೆ 1K ಸಬ್ಸ್ಕ್ರೈಬರ್ಸು 4000 ವಾಚ್ ಅವರ್ ಆಗೋಕ್ಕೆ ಅಂತ. ಬಟ್ ಒಂದಲ್ಲ 2 ಗುಡ್ ನ್ಯೂಸ್ಗಳಿದ್ದಾವೆ ಇದು. ಸೊ ಇದೊಂದು ಗುಡ್ ನ್ಯೂಸ್, ಇನ್ನೊಂದು ಏನು ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಏನು ಅಂತ. ಸೊ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ನನಗೆ ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಬಿಗ್ಗೆಸ್ಟ್ ಗಿಫ್ಟ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ, ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಕೀಪ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆರಿ ಥ್ಯಾಂಕ್ಫುಲ್ ನಿಮ್ಮೆಲ್ಲರಿಗೂ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ ವಿಡಿಯೋಗೆ. ಆದಷ್ಟು ಈ ಫಾರ್ಮ್ಗಳೆಲ್ಲ ಫಿಲ್ ಮಾಡೋಕ್ಕೆ ನೀವೇ ಟ್ರೈ ಮಾಡಿ. ಇನ್ ಕೇಸ್ ಇವಾಗ ಬೇರೆಯವ್ರು ಮಾಡ್ಕೊಡೋರು ಇದ್ದಾರೆ ಅಂದರೆ ಮೊನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಡೋದು, ಗೂಗಲ್ ಪಿನ್ಗೆ ಅಪ್ಲೈ ಮಾಡ್ಕೊಡೋರು ಇದ್ದಾರೆ ಸ್ಟೆಪ್ಸ್ ಎಲ್ಲ. ಬಟ್ ಅದಕ್ಕೆ ದುಡ್ಡು ತೊಗೊಂಡು ಮಾಡ್ಕೊಡ್ತಾರೆ. ಬಟ್ ನೀವೇ ಏನಾದರೂ ಪರ್ಸ್ನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿ ಅಪ್ಲೈ ಮಾಡಿ. ಇವಾಗ ನಾನು ಹೆಂಗೆ ಹೇಳಿದೆ ಎಕ್ಸ್ಪೀರಿಯನ್ಸ್, ಸೊ ಆ ಥರ ನೀವು ಹೇಳ್ಬೋದು. ಬೇರೆಯವ್ರು ಅಪ್ಲೈ ಮಾಡಿಬಿಟ್ರೆ ನಿಮ್ಗೆ ಐಡಿಯಾ ಬರಲ್ಲ. ಇನ್ ಕೇಸ್ ನಮ್ಮ ಜೂನಿಯರ್ಸ್ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಕೊಲೀಗ್ಸ್ ಆಗಿರ್ಬೋದು, ಯಾರಾದರೂ ಕೇಳಿದಾಗ ನಾವು ಹೇಳ್ಕೊಡ್ಬೋದು ಅಟ್ಲೀಸ್ಟ್. ಸೊ ಈ ಥರ ಇರುತ್ತೆ, ಮಾಡ್ಕೊಳ್ಳಿ ಅಂತ. ಇನ್ ಕೇಸ್ ನಾನೇ ಬೇರೆ ಚಾನಲ್ ಮಾಡಿದ್ರು ಕೂಡ ನಾನು ಮಾಡ್ಕೋಬೋದು ಆರಾಮಾಗಿ. ಸೊ ಹಾಗಾಗಿ ಸ್ವಲ್ಪ ತಲೆನೋವಿರುತ್ತೆ, ನಿಧಾನವಾಗಿ ಯಾವುದಾದ್ರೂ ವಿಡಿಯೋ ರೆಫರೆನ್ಸ್ ಇಟ್ಕೊಂಡು ಸೊ ನೀವೇ ಆದಷ್ಟು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಈಸಿ ಅನಿಸುತ್ತೆ, 1-2-3 ಸಲ ವೀಡಿಯೋಸ್ನ ನೋಡಿಕೊಂಡ್ರೆ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಟ್ಯಾಕ್ಸ್ ಸ್ವಲ್ಪ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಇಷ್ಟೇ ಇವತ್ತಿನ ವಿಡಿಯೋ. ನಾನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.